ಯಾಕ್ರಿ ಕೆಲ್ಸಕ್ಕೆ ಹೋಗಲ್ವಾ? ಸುಮ್ಮನೆ ಕೂತಿದ್ದೀರಾ? ಏನೇ ನಿನ್ನ ಗೋಳು? ನಾನು ಕೂತ್ರು ನಿಂತ್ರು ನೀನು ದೊಡ್ಡ ಪ್ರಾಬ್ಲಮ್. ಹೋಗಿ ಹೋಗಿ, ನೀವು ಫಸ್ಟು ಕೆಲಸಕ್ಕೆ ಹೋಗಿ. ಸುಮ್ಮನೆ ಕೂತ್ರೆ ಹೆಂಗೆ? ಪಾಪ ಪಾಪ ಕೈಸ ಹೇಳ್ತು ಪಾಪ. ಸುಮ್ಮನಿರು ಮಗಳೇ, ನಾವು ಕನ್ನಡ ಬರ್ಲಾರ್ದೆ ಒದ್ದಾಡ್ತಾ ಇದೀವಿ. ಹಿಂದಿ ಕಲಿಬೇಕು ಪಾಪ, ಕಲಿದ್ರೆ ಹೇಗೆ? ಅಯ್ಯೋ ದೇವ್ರೆ, ನಾನು ಚೆನ್ನಾಗಿ ಇದ್ದೆ. ಇದನ್ನು ಮದುವೆ ಮಾಡಿಕೊಂಡು ತಲೆನೋವು ತರಿಸ್ಕೊಂಡೆ. ಇಂಥ ರಾಜ್ಯ ಮರ್ಯಾದೆ ಯಾರಿಗೂ ಬೇಡ. ದೇವರೇ, ಇಂಥ ಹೆಂಡತಿಯನ್ನು ಕಟ್ಟಿಕೊಂಡು ನಾನು ಇನ್ನು ಎಷ್ಟು ದಿನ ಬದುಕಿರಬೇಕು? ರೀ, ನಾಳೆ ಫಂಕ್ಷನ್ಗೆ ಡ್ರೆಸ್ಸು ಐರನ್ ಮಾಡ್ಕೊಂಬರ್ರಿ. ಅಯ್ಯೋ ದೇವರೇ, ಎಂಥ ಸ್ಥಿತಿ ಬಂದ್ಬಿಡ್ತು ನನಗೆ. ನಾನು ಮದುವೆಗಿನ ಮುಂಚೆ ನಮ್ಮಮ್ಮನ ಮಾತೇ ಕೇಳ್ತಿರ್ಲಿಲ್ಲ. ಅಪ್ಪ ಹೋಗಿ, ನಾಳೆ ಫಂಕ್ಷನ್ಗೆ ಎಲ್ಲರೂ ಹೋಗೋಣ. ಬೇಗ ಬೇಗ ಹೋಗಿ ಅಪ್ಪ. ಆ ಫಂಕ್ಷನ್ನಲ್ಲಿ ನಾನು ಬಹಳ ಸುಂದರವಾಗಿ ರೆಡಿ ಆಗುತ್ತೇನೆ. ಹೆಂಗೆ ದೆವ್ವ ಥರ ರೆಡಿ ಆಗುತ್ತೀಯಾ? ಸುಮ್ಮನಿರು ಅಪ್ಪ, ನನ್ನನ್ನು ಹೀಯಾಳಿಸಬೇಡ, ನನಗೆ ಕೋಪ ಬರುತ್ತದೆ. ನಿಮ್ಮನ್ನು ನೋಡಿದರೆ ನನಗೆ ಕೆಟ್ಟ ಕೋಪ ಬರುತ್ತದೆ. ಪ್ಲೀಸ್ ಅಪ್ಪ, ಹಾಗೆಲ್ಲ ಬೈಬೇಡ ನಮ್ಮನ್ನ. ಇದೇ ಹೇಳ್ತಾ ಇದೀನಿ ಕೇಳು. ಇನ್ನು ಸರಿ ಹೀಗೆ ಬೈದ್ರೆ ಚೆನ್ನಾಗಿ ಇರೋಲ್ಲ, ತಿಳಿದುಕೋ. ಸ್ವಲ್ಪ ದೊಡ್ಡವರಾಗಿದ್ದಿ, ಯಾಕೆ ಹಿಂಗೆ ಮಾಡುತ್ತಿ? ಚಿಕ್ಕ ಹುಡುಗ ಮಾಡಿದಂಗೆ, ತಿಳಿದುಕೋ.